ಆಕಾಶವಾಣಿ ಚನ್ನವೀರ ಕಣಿವೆಯವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ. ಈ ಕುರಿತು ಮಾತನಾಡುತ್ತಾರೆ ಪ್ರಾಧ್ಯಾಪಕರಾದ ಡಾ ಅಶೋಕ್ ಜಿಎಸ್. ಕವಿ ಕಾವ್ಯ ಕುರಿತು ಚರ್ಚೆ ಇಂದಿನದಲ್ಲ. ಅದು ಪುರಾತನ ಸಂಸ್ಕೃತ ಕಾವ್ಯ ಮೀಮಾಂಸಕರಿಂದ ಬಂದುದಾಗಿದೆ. ಕವಿ ಎಂದರೆ ಯಾರು? ಕಾವ್ಯ ಹೇಗೆ ಹುಟ್ಟುತ್ತದೆ? ಕವಿತೆ ಬರೆಯಲು ಆಕರಗಳು ಯಾವುವು? ಕವಿಯು ಪ್ರಕೃತಿಯಲ್ಲಿ ಕಂಡದ್ದನ್ನು ಹೇಗೆ ಕಾವ್ಯವಾಗಿಸುತ್ತಾನೆ? ಕವಿ ಕಾಣದ್ದನ್ನು ಕವಿ ಹೇಗೆ ಕಂಡ? ಋಷಿ ಅಲ್ಲದವನು ಹೇಗೆ ಕವಿಯಾಗಲಾರ? ಮತ್ತು ಕವಿಯು ದರ್ಶನವುಳ್ಳವನಾಗಿರಬೇಕೆಂಬ ವಿಚಾರ ಕುರಿತು ತಮ್ಮ ಕವನಗಳಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಜಿಎಸ್ಎಸ್ ಅವರು ಹೇಳಿದಷ್ಟು ಕಾವ್ಯ ತತ್ವಗಳನ್ನು ಕಣಿವೆಯವರು ಹೇಳುತ್ತಿದ್ದರೂ ಅವರದೇ ಆದ ಶೈಲಿಯಲ್ಲಿ ಕವಿ ಕಾವ್ಯ ಪ್ರತಿಭೆ ಸ್ಫೂರ್ತಿಯ ಬಗ್ಗೆ ಹೇಳುತ್ತಾರೆ. ಕವಿಯು ಕಾವ್ಯ ಬರೆಯುವುದು ಸಹಜವಾದರೂ ಅದಕ್ಕೆ ಸ್ಫೂರ್ತಿ ಬಹಳ ಮುಖ್ಯ. ಸ್ಫೂರ್ತಿ ಪ್ರತಿಭೆಗಳಿದ್ದರೆ ಕಾವ್ಯ ಹೊರಹೊಮ್ಮುತ್ತದೆ, ಇಲ್ಲದಿದ್ದರೆ ಕಾವ್ಯ ಗೌಣವಾಗುತ್ತದೆ. ಪ್ರತಿಭೆ ಸ್ಫೂರ್ತಿ ಕೆಲವು ಕಾಲ ಮಡುಗಟ್ಟಿಯ ಹಾಗೇ ನಿಲ್ಲಬಹುದು. ಯಾವ ವೇಳೆ ಸ್ಫೂರ್ತಿಗೊಂಡ ಕವಿ ಕಾವ್ಯ ರಚನೆಗೆ ಮುಂದಾಗುತ್ತಾನೋ ಅದೇ ಸ್ಫೂರ್ತಿ. ಇದನ್ನು ಸ್ಫೂರ್ತಿ ಎಂಬ ಕವನದಲ್ಲಿ ಹೀಗೆ ಚಿತ್ರಿಸುತ್ತಾರೆ. ಅರಿವಿನಾಳದ ಭಾವಕಲ್ಪನೆಯಿಂದ ಉದಾತ್ತಗಳಿಗೆ ಒಳಗಾಗಿ ಕವಿಯು ಜೀವ ತುಂಬಿ ಸ್ಫೂರ್ತಿಯಿಂದ ಕಾವ್ಯ ರಚಿಸುತ್ತಾನೆ. ಅಲ್ಲಿ ತನ್ನ ದರ್ಶನ ಮತ್ತು ಸ್ಪರ್ಶತೆಯಿಂದ ರೋಮಾಂಚನಗೊಂಡು ಕಾವ್ಯ ಉದಯವಾಗುತ್ತದೆ ಎನ್ನುತ್ತಾರೆ. ಬರಡು ಜೀವನದಲ್ಲಿ ಬೆಳದಿಂಗಳ ರೀತಿ ಚಿಗುರೊಡೆದು ಯಾವುದೋ ರಸದ ಪ್ರೇರಣೆಯಿಂದ ಕಾವ್ಯ ಉದಯವಾಗುತ್ತದೆ. ಕವಿಯು ತನ್ನ ಬಾಳಿನ ನೋವು ನಲಿವುಗಳನ್ನು ಕಾವ್ಯ ರಚನೆಗೆ ಆಕಾರವಾಗಿಸಿ ಸಮೂಹಗೊಳಿಸಿ ಪ್ರತಿಭೆಯ ಸ್ಫೂರ್ತಿಯ ಪ್ರಭಾವದಿಂದ ಸುಖ ದುಃಖದಾಚೆಯ ಕಡಲ ನಾವೇ ದಾಟಿ ಸ್ಫೂರ್ತಿಗೊಂಡು ಕಾವ್ಯ ರಚಿಸುತ್ತಾನೆ. ಭಾರತೀಯ ಜೀವ ಜಗತ್ತುಗಳ ದ್ವಿಭಾವವನ್ನು ಜನಾಗಿಸಿ ವಿಶ್ವ ಗೀತ ಎನ್ನುಲಿಯುವ ಹಕ್ಕಿಯಾಗಿ ಸ್ಫೂರ್ತಿಗೊಂಡು ಕಾವ್ಯ ರಚಿಸುತ್ತಾನೆ. ಎಂದಾದರೊಮ್ಮೆ ನೀನು ಬಂದು ಮರೆಯಾಗುತ್ತಿಹೆ ಸಂಜೆ ಮುಗಿಲಿನ ಸ್ವರ್ಣ ವರ್ಣದಂತೆ ಸ್ಫೂರ್ತಿ. ಕಾವ್ಯಾಕ್ಷಿ ಕವನ ಸಂಕಲನದಿಂದ ಇದನ್ನ ಆಯ್ಕೊಳ್ಳಲಾಗಿದೆ. ಪ್ರಕೃತಿಯಲ್ಲಿ ಹೂ ತಳೆದ ಬಳ್ಳಿ ಬಾಳೆಗೊನೆ ಹೇಗೆ ಗಾಳಿಯಿಂದ ನಳನಳಿಪವಾಗಿ ಬಳುಕುವಂತೆ ರುದ್ರ ವೀಣೆಯಿಂದ ಹೃದಯ ವೀಣೆಯ ತಂತಿಯಾಗಿ ಮಿಡಿಯುವಂತೆ ಸ್ಫೂರ್ತಿಗೊಂಡು ಕಾವ್ಯ ಹೊರಹೊಮ್ಮುತ್ತದೆ. ಭಾವ ಗಡನಿನಲ್ಲಿ ರಾಗರಸ ಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಸ್ಫೂರ್ತಿಗೊಂಡು ಕವಿತೆಯು ಉದಯವಾಗುತ್ತದೆ. ಜೀವನದ ರಥಯಾತ್ರೆಯ ಕುಲುಮೆಯಲ್ಲಿ ಪುಟವಿಟ್ಟರನ್ನ ಪುತ್ತಳಿಯಾಗಿ ಸುಖ ದುಃಖ ಹಾಸ್ಯ ಆಕಾಂಕ್ಷೆಗಳ ಬಾಳ ಹೊಂಗನಸಿನಲ್ಲಿ ದಿವ್ಯಾತ್ಮದಲ್ಲಿ ಸ್ಫೂರ್ತಿಗೊಂಡು ಕಾವ್ಯ ರಚಿಸೆಂದು ಯಾವುದೋ ಶಕ್ತಿ ಕರೆಯುವುದೋ ನನ್ನನ್ನು ಎಂದು ಹೇಳುತ್ತಾರೆ. ಸ್ಫೂರ್ತಿಯ ಸುಂದರಿ ರಸೋನ್ಮಾದಿನಿ ಚಂಚಲೆಯು ಕಟ್ಟಳೆಗೆಲ್ಲ ಸಿಲುಕಿದವಳು ಜೀವನದ ವಿವಿಧಾಂಗರಂಗದಲ್ಲಿ ಮೈಮರೆತು ನಿಂತಿರಲು ಅರಿಯದೆ ಮಿಂಚು ಬಹಳು ಸ್ಫೂರ್ತಿ ಕಾವ್ಯಾಕ್ಷಿ. ಈ ರೀತಿ ಸ್ಫೂರ್ತಿಗೊಂಡು ಕಾವ್ಯ ಉದಯವಾಗುತ್ತದೆ ಎಂದು ಕಣಿವೆಯವರು ಅಭಿಪ್ರಾಯಪಡುತ್ತಾರೆ. ಕಿರಣ ನಟಿ ಕುಣಿದು ಕುಪ್ಪಳಿಸುತ್ತಿರಲು ರಾಗರ ಸಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಕಮನೀಯ ಕವಿತೆ ತಾ ಕಂಡೆರೆದುವಳು ಸ್ಫೂರ್ತಿ ಕಾವ್ಯಾಕ್ಷಿ. ಭಾವ ಮತ್ತು ಕಲ್ಪನೆಗಳನ್ನು ರಾಗರಸಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಕವಿಯು ಕವಿತೆಯನ್ನು ಬಂಧಿಸುವುದು ಮತ್ತು ಕವಿತೆಗೆ ಬೇಕಾದ ಸಾಮಗ್ರಿಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಗುಣ ಸಾಮರ್ಥ್ಯ ಅವರ ಸ್ಫೂರ್ತಿ ಎಂಬ ಕವನದಿಂದ ಅರ್ಥವಾಗುತ್ತದೆ. ಈ ಧೋರಣೆಯನ್ನು ಮುಂದಿನ ಅವರ ಮಾತುಗಳು ಖಚಿತಪಡಿಸುತ್ತವೆ. ಲಕ್ಷ ನಕ್ಷತ್ರಗಳ ಥಳಥಳವ್ಯ ಹಿಡಿದು ಬಿರುಗಾಳಿಯ ಜಲಪಾತದಬ್ಬರವ ಸೆಳೆದು ಜೀವನದ ಕುಲುಮೆಯಲ್ಲಿ ಕಿಲ್ಮಿಷಾಮಿಷವ ಸುಟ್ಟು ರನ್ನ ಪುತ್ತಳಿಯಾಗಿ ಎರಕ ಹೊಯ್ಯುವುದು ಸ್ಫೂರ್ತಿ ಕಾವ್ಯಾಕ್ಷಿ ಕವನ ಸಂಕಲನ. ಲಕ್ಷ ನಕ್ಷತ್ರಗಳ ಥಳಾಥಳ ಹಿಡಿದು ಎನ್ನ ಒಲ್ಲಿಯಾಗಲಿ ತನ್ನ ರನ್ನ ಪುತ್ತಳಿಯಾಗಿ ಎರಕ ಒಯ್ದು ಎನ್ನುವ ರೀತಿಯಲ್ಲಿ ಕಣಿವೆಯವರು ಎತ್ತಿಕೊಂಡ ಕಾವ್ಯ ಬಂಧದ ಸವಾಲುಗಳನ್ನೇ ಗೊತ್ತುಪಡಿಸುತ್ತದೆ. ಇಂದಿನ ಅವರ ಒಂದು ಕವನ ಎಷ್ಟು ಕನಸುಗಾರಿಕೆಯ ಕೆಚ್ಚಿನಿಂದ ಎಷ್ಟು ಹೃದಯವನ್ನಿಸುತ್ತದೋ ಅವರ ತೀರ ಆರಂಭದ ಯಾವುದೋ ಒಂದು ಕೃತಿಯು ಅದೇ ಮಟ್ಟದ ಅಷ್ಟೇ ಮೇಲ್ಮೈಯಿಂದಾಗಿ ಮೆಚ್ಚಿಗೆ ಆಗುತ್ತದೆ.
ಎಂದು ಗೌರೀಶ್ ಕಾಯ್ಕಿಣಿಯವರು ಮಾತನ್ನು ಒಪ್ಪಬಹುದಾಗಿದೆ. ಕಾವ್ಯ ಸ್ವರೂಪದ ಬಂಧ, ದಾಟಿ, ಲಯ, ಭಾಷೆ, ಭಾವಗಳನ್ನು ದಕ್ಕಿಸಿಕೊಳ್ಳುವ ತಾಕತ್ತು ಚನ್ನವೀರ ಕಣಿವೆಯವರ ಕಾವ್ಯದ ಶಕ್ತಿಯಾಗಿದೆ. ಪರಂಪರೆಯ ಪ್ರವಾಹದಲ್ಲಿ ತಮ್ಮ ಭಾವನೆಗಳನ್ನು ತೋಡಿಕೊಳ್ಳಬೇಕಾಗಿ ಬಂದರೂ ಆತ್ಮಶೈಲಿಯ ಭಾವಕ್ಕೆ ತಕ್ಕ ಭಾವಾಭಿವ್ಯಕ್ತಿಯ ಪ್ರಯೋಗಶೀಲತೆ, ಮೌಲ್ಯ ತಿಳಿಯುವಿಕೆಗಳನ್ನು ಕಣಿವೆಯವರು ಕಾವ್ಯದಲ್ಲಿ ಕಟ್ಟಿಕೊಡಲು ಪ್ರಯತ್ನಿಸಿದ್ದರು. ಇವರು ಹೊಸಗನ್ನಡ ಕಾವ್ಯವಲ್ಲದೆ ಪ್ರಾಚೀನ ಕಾವ್ಯ ಪರಂಪರೆಯ ತತ್ವವನ್ನು ಹೀರಿಕೊಂಡು ಜನಪದ ಹಾಡುನುಡಿ, ವಾಕ್ಯ ವೇಷ್ಟನಗಳು, ಗಾದೆ ಮಾತುಗಳು, ಪಡಿನುಡಿಗಳು, ಸಂಸ್ಕೃತ ಪದಪುಂಜಗಳು ಹಾಗೂ ವಿಶೇಷ ಪದ ಪ್ರಯೋಗದ ಮೂಲಕ ಭಾಷೆಯನ್ನು ಹದವಾಗಿ ಮಿದಗೊಳಿಸಿಕೊಂಡರು. ಜಾನಪದ ಮಟ್ಟುಗಳ ವಿವಿಧ ಲಯಗಳನ್ನು ಜೀರ್ಣಿಸಿಕೊಂಡು ಅವುಗಳನ್ನು ಕಾವ್ಯದಲ್ಲಿ ಬಿಂಬಿಸಿದ್ದಾರೆ. ಪ್ರತಿಭೆ ಸ್ಫೂರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನವೀರ ಕಣಿವೆಯವರು ಒಳ್ಗುರಿಗೆ ಎಂಬ ಕವನವನ್ನು ಬೇಂದ್ರೆಯವರ ಪ್ರಸಿದ್ಧ ಭಾವಗೀತೆಗಳಿಂದ ನಾನು ಬಡವಿ ಆತ ಬಡವ ಕವನದ ಸಾಲುಗಳ ಛಾಯೆ ದಾಟಿಯನ್ನಾಗಲಿ ಮಧುರ ಚೆನ್ನರ ಅನುಭಾವಿಕ ಸೆಳಕುಗಳ ಕವಿತೆಯ ಸ್ಥಾಯಿಯೊಳಗೆ ಹರಿದು ಹೋಗುವುದನ್ನು ನಾವು ನೋಡಿದಾಗ ಅದು ವಿಭಿನ್ನವಾಗಿ ಸಂಯೋಜನೆಗೊಂಡರೂ ಈ ಸಿದ್ಧಿಯನ್ನು ಭಿನ್ನಗೊಳಿಸಲಿಕ್ಕೆ ಆಗದಷ್ಟು ಕವಿಯು ಪ್ರತಿಭೆಯ ಕೆಲಸ ಮಾಡುತ್ತದೆ. ಇದನ್ನು ಮುಖ್ಯವಾಗಿ ನವೋದಯ ಕವಿಯ ಪರಂಪರೆಯಲ್ಲಿಯೇ ಶಿಲ್ಪ ತುಂಬಿ ಬರುವ ಭಾವಗಳನ್ನು ಶಿಲ್ಪದ ಒಡಲೊಳಗೆ ವ್ಯವಸ್ಥಿತವಾಗಿ ಮುರಿದು ಕಟ್ಟುವ ಕಣಿವೆಯವರ ಈ ತನ್ಮಯತೆಯನ್ನು ಕಂಡಾಗ ಪ್ರಾರಂಭದಲ್ಲಿಯೇ ಇಷ್ಟೊಂದು ಬಗೆಯಾಗಿ ಕವಿ ಅಭಿವ್ಯಕ್ತಿಯ ಕ್ರಮಕ್ಕೆ ಮಹತ್ವ ವಹಿಸಿದ್ದು ಆಶ್ಚರ್ಯವನ್ನು ಮೂಡಿಸುತ್ತದೆ. ಅವರೇ ತಮ್ಮ ಮನದ ಇಂಗಿತವನ್ನು ಪದ್ಯದಲ್ಲಿ ಸ್ಪಷ್ಟವಾಗಿ ಹೇಳಿಕೊಳ್ಳುವುದು ಕಣ್ಣಿಗೆ ಬೀಳುತ್ತದೆ. ಬಿಡುವಿನೆಡೆಗೆ ಸಾಗಲೆಂದು ಇಲ್ಲ ಬಿಡುಗಡೆ, ಬಯಸಿದರೆ ಇನಿತು ಬಿಗಿಯ ಇನಿತು ಬಂದ ಒಂದೆಡೆ, ಎನ್ನ ಪಾಡೆನಗೆನ್ನ ಬಿಡು ಎನ್ನ ನೀಲುಗಡೆ. ಒಳ್ಗುರಿಗೆ ಕಾವ್ಯಾಕ್ಷಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಕಣಿವೆಯವರ ಸೃಜನಶೀಲತೆಯನ್ನು ಇಲ್ಲಿ ಕಾಣಬಹುದು. ಕಾವ್ಯ ಪರಂಪರೆ ದಟ್ಟ ಪ್ರಭಾವವನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲದ ನಮ್ಮೊಳಗೆ ಕಾಡಿ ಮಿಡಿಯುವ ಬಂಧನವನ್ನು ಕೈಬಿಡೋಕ್ಕೂ ಸಾಧ್ಯವಾಗದ ಗೊಂದಲ ತಳಮಳ ಅವರನ್ನು ಸಾಕಷ್ಟು ಪೀಡಿಸಿದೆ. ಎನ್ನ ಪಾಡಿಗೆನ್ನ ಬಿಡು ಎನ್ನ ನಿಲುಗಡೆ ಎಂದು ವ್ಯಕ್ತವಾಗಿ ಸ್ವತಂತ್ರವಾಗಿ ಮುಂದೆ ಸಾಗುವುದನ್ನು ಒಳಗಿನ ತಮ್ಮ ಮೂಲ ಸಮಸ್ಯೆಯನ್ನೇ ಕಸಿವಿಸಿಕೊಂಡು ಪ್ರಕಟಿಸುತ್ತಾರೆ. ಹೀಗೆ ಭಾಷೆ ಮತ್ತು ಕಾವ್ಯ ಸ್ವರೂಪದ ನೋಟದಲ್ಲಿ ಕವಿ ಲಕ್ಷ್ಯ ವಹಿಸುತ್ತಿರುವುದರೊಂದಿಗೆ ಈ ಪದ್ಯ ಅರ್ಥಭಾರ ಇನ್ನೂ ಬೇರೆ ಬೇರೆ ಯಾದ ಮಗ್ಗುಲುಗಳನ್ನು ತೆರೆದು ತೋರಿಸುವುದನ್ನು ಇಲ್ಲಿ ಮರೆತಿಲ್ಲ. ಒನ್ನ ಕೇದಿಗೆ ಹುಡಿಯೇ ಇಡಿಕಿರಿದು ತುಂಬಿರುವ ವಂಗನ ಸೂತಿರುವ ಭರಣಿಯಂತೆ, ದಂಡು ಮೋಗ ಸುಂದರನು ಮೂಡಿರುವನು ಚಂದಿರನು, ಬಾನ ಭುವಿಗಳ ಬಯಕೆ ಮೆಣ್ಣೆಂತೆ. ಚಂದ್ರೋದಯ ಕಾವ್ಯಾಕ್ಷಿ. ಇಲ್ಲಿ ರಚನೆಯ ಕಣ್ಣಿಗೆ ಸರಳವಾದಂತೆ ಕಂಡರೂ ಕಾವ್ಯ ಬಂದ ಅತ್ಯಂತ ಪ್ರಸಾದದೊಡನೆ ಒಳಪ್ರಾಸ, ಲಯ, ಪದ ಪ್ರಯೋಗದ ಮೇಲೆ ಇರುವ ಹಿಡಿತ ಎಲ್ಲವೂ ಇಲ್ಲಿ ಗೋಚರಕ್ಕೆ ಬರುತ್ತದೆ. ನವೋದಯ ಕಾಲಕ್ಕೆ ಅದರದೇ ಆದ ಭಾಷೆಯೊಂದು ಸಿದ್ಧಗೊಂಡಿರಲಿಲ್ಲವೆಂದು ವಿಮರ್ಶಕರ ಅಭಿಪ್ರಾಯವಿದೆ. ಅದು ಅಷ್ಟು ಆಶಯದಲ್ಲಿರಬಹುದು, ರೀತಿಯಲ್ಲಿರಬಹುದು, ಭಾಷೆಯಲ್ಲಿರಬಹುದು. ಭಾಷೆಯನ್ನು ವೈಭವೀಕರಿಸುವ ಗುಣವನ್ನು ನವೋದಯ ಕವಿಗಳಿಂದ ಕಣಿವೆಯವರು ಕಲಿತರು. ಅವರಿಗೆ ಎದೆಯ ಭಾವ ಒಮ್ಮುವುದು ಭಾಷೆ ಒಂದು ಸಾಧನ. ಮತ್ತೆ ಭಾವದಲ್ಲಿ ಕವಿತೆ ಸಂಪೂರ್ಣ ತೇಲಿ ಬಿಡುವುದಿಲ್ಲ. ಅದಕ್ಕೆ ತನ್ನದೇ ಆದ ವಿಶೇಷತೆ ಇದೆ, ಆಕರ್ಷಕ ಸೆಳೆತ ಮತ್ತು ವ್ಯಕ್ತಿತ್ವವಿದೆ. ಒಂದು ಮುಂಜಾವಿನಲ್ಲಿ ಸೋನೆ ಮಳೆ ಸೋ ಎಂದು ಸುರಿಯುತ್ತಿತ್ತು, ಅದಕ್ಕೆ ಹಿಮ್ಮೇಳವನೆ ತಾ ಸೋಸಿ ಸುಳಿಗಾಳಿ, ತೆಂಗು ಗರಿಗಳ ನಡುವೆ ನುಸುಳುತ್ತಿತ್ತು ಅಂತ ಒಂದು ಮುಂಗಾರಿನ ಮಳೆಯನ್ನು ಕುರಿತು ಬಹಳ ಅದ್ಭುತವಾಗಿ ವರ್ಣಿಸಿರುವುದನ್ನು ಚನ್ನವೀರ ಕಣಿವೆಯವರು ಅದನ್ನು ಭಾವಗೀತೆಯಲ್ಲಿ ಆಡಿರುವುದನ್ನು ನಾವು ಗಮನಿಸಬಹುದು. ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಸೋಹೆಂದು ಸುರಿಯುತ್ತಿತ್ತು, ಅದಕ್ಕೆ ಹಿಮ್ಮೇಳವನೆತ ಸೋಸಿ ಸುಳಿಗಾಳಿ, ತೆಂಗು ಗರಿಗಳ ನಡುವೆ ನುಸುಳುತ್ತಿತ್ತು.
ಒಂದು ಕಣಿವೆಯವರ ದೀಪದಾರಿ ಕವನ. ನಮಗಿಲ್ಲ ಇವನೆದುರು ನಿಂತು ನುಡಿಯುವ ಧೈರ್ಯ, ಬೆಳಗಿನಿಂದಲೂ ಸಂಜೆಯವರೆಗೂ ಒಂದೇ ಸಮನೆ ಉರಿಯುವ ಸೂರ್ಯ. ಚಿಕ್ಕ ಮಕ್ಕಳ ಬಾಲ್ಯದ ಪರಿಸ್ಥಿತಿಯನ್ನು ನೋಡಿ, ಚಿಕ್ಕ ಮಕ್ಕಳ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿ ಕಣಿವೆಯವರು ದೀಪದಾರಿ ಕವನದಲ್ಲಿ ಒಂದು ಕವನದ ಸಾಲು ಇನ್ನೊಂದು ಹೀಗಿದೆ: ಹಗಲು ಸತತುದ್ಯೋಗಿ, ಇರುಳು ಕಿಂದರಿಜೋಗಿ, ನಮಗಿಲ್ಲ ಇವನೆದುರು ನಿಂತು ನುಡಿಯುವ ಧೈರ್ಯ, ಬೆಳಗಿನಿಂದಲೂ ಸಂಜೆಯವರೆಗೆ ಒಂದೇ ಸಮನೆ ಉರಿಯುವ ಸೂರ್ಯ ಅಂತ ಹೇಳಿ ಹೇಳ್ತಾರೆ. ಈ ಕಣಿವೆಯವರು ಒಂದು ಕವನದಲ್ಲಿ ಸಂಜೆ ಹೆಣ್ಣಿನ ಸಕಲ ಸೌಭಾಗ್ಯ ಒಮ್ಮುತ್ತಿದೆ ಕರಿ ನೆರಳು ಚಾಚುವುದು ನೀಲ ಸೀಮಂತದಲ್ಲಿ, ಇಲ್ಲಿ ಮೌನದ ಉದ್ಯಾನವನೇ ಪೂಜೆ ಪ್ರಕೃತಿ ಸೌಂದರ್ಯವೇ ಕೆನ್ನೆನಲು ಮುಡಿಪಾಗಿ ಕರಗಿಹುದು ಅರ್ಪಣಾನಂದದಲ್ಲಿ. ಮೊದಲ ನೋಟಕ್ಕಿವನು ಅಸುಳೆ, ಪೂರಾ ಅಸುಳೆ, ಗುಮ್ಮನ ಗುಸುಗ ಅಲ್ಲಲ್ಲಿ ಸಂಶಯದ ಏಕೆ ಹುಡುಕುತ್ತೀರಿ, ಇಲ್ಲಿಯೇ ಇವನ ಅಂತರಂಗದಲ್ಲಿಯೇ ಹೊಗೆಯಾಡುತ್ತಿಹೆದೆ ಬನ್ನಿ ಮೂರನೆಯ ಮಹಾಯುದ್ಧ. ಚಿಕ್ಕ ಮಕ್ಕಳ ಒಂದು ಪ್ರತೀಕವನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡ್ತಾ ಇರೋದನ್ನು ನಾವು ಗಮನಿಸಬಹುದು. ಕಣಿವೆಯವರ ಕಾರ್ತಿಕ ಮೋಡ ಎಂಬ ಕವನದಲ್ಲಿ ಅಭಿನಂದನೆ ಎಂಬ ಕವನ ಹೀಗಿದೆ: ಸ್ನೇಹ ಪ್ರೀತಿ ವಿಶ್ವಾಸ ಹಾಸ್ಯ ಮಧುರಹಾಸ ತುಂಬಿ ದೋಸೆಗೆ ವಧುವಿನಂತೆ ನಸುನಾಚಿ ನಮಿಸಿ ಈ ಜೀವ ಬಂತು ಹಸೆಗೆ. ಕಣಿವೆಯವರ ಕೊನೆಯ ನಿಲ್ದಾಣ ಎಂಬ ಕವನದಲ್ಲಿ ಹೀಗೆ ಹೇಳ್ತಾರೆ: ಇದು ದೊಡ್ಡ ನಿಲ್ದಾಣ ಕೂಟ, ಇಲ್ಲಿಂದಲೇ ಹೊರಟು ಇಲ್ಲಿಗೆ ಬಂದು ಕೂಡುವೆವೆಲ್ಲ ಕಡೆಯ ಗಾಡಿ, ದೇಹಾದ್ಯಂತ ಸಂಚರಿಸಿ ಮುಪ್ಪಸಕ್ಕೆ ಹರಿಯುತ್ತಿದೆ ರಕ್ತನಾಡಿ, ನಮ್ಮ ನಾಡಿಗೆ ಏನೂ ಬಂತೋ ಧಾಡಿ, ನಿಂತು ನಿಂತಲ್ಲೇ ಗೊರಕೆ ಹೊಡೆಯುತ್ತ ಮಲಗಿಹ ಬಿಡುವ ರೂಢಿ. ಹೀಗೆ ಅನೇಕ ಕವನಗಳಲ್ಲಿ ಗ್ರಾಮೀಣ ಸೊಗಡಿನ ಒಂದು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಕಣಿವೆಯವರ ವಿನೂತನ ಕೈವಿಯ ಕೈಪತ್ತು ಅಂತೇಳಿ ಒಂದು ಕವನವನ್ನು ಹೀಗೆ ಹೇಳ್ತಾರೆ: ನಮ್ಮಂತೆ ಬದುಕಿಗೆ ಬಾವಿಯೊಳಕ್ಕಿಳಿದು ಬೊಂಡು ಬಾಚಿಯ ಕಂಡು ಹುಂಡವರೆಷ್ಟು ಬಂದಿ, ಆಕಾಶದಲ್ಲಿ ಮೇಲೆ ತೇಲುತ್ತಿರುವ ನೀನು ಕೆಸರು ರಾಡಿಯ ಓಡಿಸಿ ತಳಕ್ಕಿಳಿದು, ನಮಗೆ ಬೇಕಿಲ್ಲವೋ ಈ ದೂರ ಲೋಕದ ಅತೀಂದ್ರಿಯ ದೃಶ್ಯ. ಹೀಗೆ ಅನೇಕ ವಿಚಾರಗಳನ್ನು ಕಣಿವೆಯವರು ಬಹಳ ಅನೇಕ ಕವನಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ಕಣಿವೆಯವರು ಕಾವ್ಯಾಕ್ಷಿಯ ಒಂದು ಕವನದಲ್ಲಿ ತಮ್ಮ ಮನಸ್ಸಿನ ಒಳದನಿಯನ್ನು ತಮ್ಮ ಕವನದ ಮೂಲಕ ವ್ಯಕ್ತಪಡಿಸುತ್ತಾರೆ. ಶಿಲ್ಪ ಶೈಲಿಯ ಕವನದ ವಸ್ತು, ಭಾಷೆ, ಒಳಪು ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ನನ್ನೆದೆಯ ಗೂಡಿನೊಳಗಾವುದೋ ಹಕ್ಕಿಯಲ್ಲಿ ಚಿಲಿಪಿಲಿ ಎನಿಸುತ್ತೀವೋ ಹಾವುದೋ ನಿಮಿಷದಲ್ಲೂ, ಜಗದ ಮೊರಗೆ ಕರೆಗಳ ಚೆಲುವು ಚಿನ್ನಾಟ ಒಂದುಗೂಡಿ ಆಡುತ್ತಿದೆ ಕನಸಲ್ಲೂ, ಮಣ್ಣು ಕಣಕಣಗಳಲ್ಲೂ ಮರದ ಹನಿಗಳಲ್ಲೂ ಹುಡುಕುತ್ತಿಹುದಾವುದನೋ ಮರೆಗೆ ನಿಂದು ಒಲವಿನೆಲೆಯಿಂದ ತೋರುವ ತೀರ್ಪುವ. ಗಾಂಧಿಯವರ ಒಂದು ಕವನವನ್ನು ಕುರಿತು ಕಣಿವೆಯವರು ಈ ರೀತಿ ಹೇಳ್ತಾರೆ: ಗಾಂಧಿಯವರನ್ನ ಅಲ್ಲಿ ಇಲ್ಲಿ ಚೌಕದಲ್ಲಿ ಮಹಲಿನಲ್ಲಿ ಕಟೆದು ನಿಲ್ಲಿಸಿದ್ದಾರೆ. ಅದನ್ನ ಕುರಿತು ಗಾಂಧಿ ತತ್ವಗಳನ್ನ ಅವರು ಇವತ್ತಿನ ಯುವಜನಾಂಗ ಮತ್ತು ಇಡೀ ಸಮಾಜ ಗಾಂಧಿ ತತ್ವಗಳನ್ನು ಹೇಗೆ ಮಣ್ಣು ಪಾಲು ಮಾಡಿದೆ ಅಂತ ಹೇಳಿ ಗಾಂಧಿಯನ್ನು ಕುರಿತು ಒಂದು ಕವನ ಹೀಗೆ ಹೇಳ್ತಾರೆ: ಯಾರು ಹೇಳಿದರು ನಾವೆಲ್ಲ ನಿನ್ನ ಮರೆತೆವೆಂದು, ಆಗಲೆಲ್ಲ ಕಟಕಟಿ ಬೇಡವೆಂದು ಕಟೆದು ನಿಲ್ಲಿಸಿದ್ದೇವೆ ಅಂತ ಹೇಳಿ ಒಂದು ಕವನ ತುಂಬಾ ಅದ್ಭುತವಾಗಿ ಚಿತ್ರಣ ಮಾಡಿರುವಂತದ್ದನ್ನ ನಾವು ಇಲ್ಲಿ ಗಮನಿಸಬಹುದು ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೂ ಚನ್ನವೀರ ಕಣಿವೆಯವರ ಕಾವ್ಯಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ ಈ ಕುರಿತು ಮಾತನಾಡಿದವರು ಪ್ರಾಧ್ಯಾಪಕರಾದ ಡಾ ಅಶೋಕ್ ಜಿಎಸ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.